ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎವ್ರಿಡೇ ಸ್ಪೆಷಲ್. ಟುಡೇ ಈವ್ನಿಂಗ್ ಬ್ಯಾಂಗ್ಳೂರ್ ವೆದರ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಟೀ ಮತ್ತು ರೇನ್ ತುಂಬ ಕ್ರೇಜಿ ಕಾಂಬಿನೇಷನ್ ಅಲ್ವಾ. ಸೊ ಈ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಈ ಮಳೆ ಜೊತೆ ಹಾಟ್ ಟೀ ನಮ್ಮ ಯಜಮಾನ್ರು ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ವಾ. ಸೊ ನಮ್ಮ ಬ್ಯುಸಿ ಲೈಫಲ್ಲಿ ಸ್ಮಾಲ್ ಸ್ಮಾಲ್ ಮೂಮೆಂಟ್ಸ್ನ ಎಂಜಾಯ್ ಮಾಡೋದು ತುಂಬ ಇಂಪಾರ್ಟೆಂಟ್. ಟೀ ಟೈಮ್ ಇಸ್ ನಾಟ್ ಜಸ್ಟ್ ಎ ಟೀ, ಇಟ್ಸ್ ಅವರ್ ರಿಲ್ಯಾಕ್ಸೇಷನ್ ಆ್ಯಂಡ್ ಬಾಂಡಿಂಗ್ ಟೈಮ್. ಓಕೆ, ಆ್ಯಂಡ್ ವೀಕೆಂಡ್ ಟೈಮ್ ಅಂದ್ರೆ ವೀಕ್ಲಿ ಪ್ರಿಪ್ರೇಷನ್ ಕಂಪಲ್ಸರಿ. ಸೊ ನಾನು ಕಾಬೂಲ್ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದೀನಿ. ಫ್ರೀಸ್ ಮಾಡೋದ್ರಿಂದ ಎನಿ ಟೈಮ್ ಇನ್ಸ್ಟೆಂಟ್ ಕರಿ ಸಲಾಡ್ ಮಾಡೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಹೆಲ್ದಿ ಪ್ರೋಟೀನ್ ಆಪ್ಷನ್, ಎಸ್ಪೆಷಲಿ ಬ್ಯುಸಿ ವೀಕೆಂಡ್ಸ್ಗೆ. ಸೊ ಇವಾಗ ನಿಮ್ಮ ಕಿಚನಲ್ಲಿ ನೀವೇನು ಪ್ರಿಪ್ರೇಷನ್ ಮಾಡ್ತೀರಾ ಅಂತೇಳಿ ಶೇರ್ ಮಾಡಿ. ಹೊಸ ಬ್ಯಾಟರ್ ಪ್ರಿಪೇರ್ ಮಾಡೋದು ಈಸಿ. ಇದಕ್ಕೆ ಅಕ್ಕಿ, ಉದ್ದಿನಬೇಳೆ, ಕಡಲೆ ಮತ್ತು ಮೆಂತೆ ಎಲ್ಲ ನೆನಾಕಿಟ್ಕೋಬೇಕು. ಇದೊಂದೇನಾದರೂ ರೆಡಿ ಆದರೆ ನೆಕ್ಸ್ಟ್ ವೀಕ್ ಟೆನ್ಷನ್ನೇ ಇರಲ್ಲ. ದೋಸೆ ಇಸ್ ಲೈಕ್ ಅವರ್ ಸೌತ್ ಇಂಡಿಯನ್ ಮ್ಯಾಜಿಕ್, ಕ್ವಿಕ್ ಆ್ಯಂಡ್ ಹೆಲ್ದಿ, ಟೇಸ್ಟಿ ಕೂಡ. ನಿಮ್ಮ ಫೇವ್ರೆಟ್ ದೋಸೆ ಕಾಂಬಿನೇಷನ್ ಯಾವುದು ಅಂತೇಳಿ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಟೈಮ್ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸೋಯಾ ಚಂಕ್ಸ್. ಸೋಯಾ ಚಂಕ್ಸ್ ಇಸ್ ವೆರಿ ಹೆಲ್ದಿ ಆ್ಯಕ್ಚುಲಿ. ಇದು ನಮಗೆ ನಾವು ಇದರಿಂದ ಪಲಾವ್ನು ಮಾಡ್ಕೋಬೋದು, ಕಟ್ಲೆಟ್ ಅಂತಾರಲ್ವ ಅದನ್ನು ಮಾಡ್ಕೋಬೋದು. ನೆನಿಟ್ಕೊಂಡ್ರೆ ನಾವು ಬೇಗ ಮಾಡ್ಕೋಬೋದು. ಅದೇ ರೀತಿ ನಾವು ಕಡಲೆ, ಬಟಾಣಿ ಇವೆಲ್ಲ ನಾವು ನೆನಿಟ್ಕೊಂಡ್ರೆ ಪಲಾವ್ ಆ ಥರ ಮಾಡೋದಕ್ಕೆ ಈಸಿ ಆಗುತ್ತೆ. ನಮ್ಮನೆಯಲ್ಲಿ ವೀಕ್ಲಿ ಒನ್ಸ್ ಆದರೂ ಫಾರ್ಮೇಟೆಡ್ ರೈಸ್ನ ಮಾಡ್ತೀನಿ. ಇಟ್ಸ್ ವೆರಿ ಹೆಲ್ದಿ. ಎಲ್ಲವನ್ನು ಓವರ್ ನೈಟ್ ಸೋಕ್ ಮಾಡಿ ಇಡಬೇಕು. ನೆಕ್ಸ್ಟು ಚೆನ್ನಾಗಿ ಯಾವ ರೀತಿ ಫ್ರೀಸ್ ಮಾಡಿ ಇಟ್ಕೋಬೇಕು ಅಂತೇಳಿ ತೋರಿಸ್ತೀನಿ. ನಾವೇನು ಕಡಲೆ ಓವರ್ ನೈಟ್ ಸೋಕ್ ಮಾಡಿರ್ತೀವಲ್ವ, ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು ಸಣ್ಣ ಟೀ ಪುಡಿ ಹಾಕಿ ಕಟ್ಟಿ ಅದರಲ್ಲಿ ಹಾಕಬೇಕು. ಆಮೇಲೆ ಪಲಾವು, ಲವಂಗ ಹಾಕಿ ಒಂದು 2 ವಿಸಿಲ್ಸ್ ಹಾಕ್ಕೋಬೇಕು. ಆದಮೇಲೆ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕು. ಕಡಲೆ ಎಲ್ಲ ಕಡೆಗೆ ತೆಗೆದು ಅದನ್ನು ಕಂಪ್ಲೀಟಾಗಿ ಕೂಲಾಗಿ ಬಿಡಬೇಕು. ಯಾಕಂತಂದರೆ ಕಂಪ್ಲೀಟಾಗಿ ಕೂಲಾಗಬೇಕು, ಇಲ್ಲಾಂತಂದರೆ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫರ್ಮೆಟೆಡ್ ರೈಸು. ಇದು ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿಯೂ ಇರುತ್ತೆ. ನಮ್ಮ ಸೈಡ್ ಹೇಳ್ತಾರಲ್ವ ಹಂಬ್ಲಿ ಅಂತೇಳಿ. ಸೊ ನಾನು ಅದನ್ನೇ ಪ್ರಿಪೇರ್ ಮಾಡ್ತಿದ್ದೀನಿ. ಇದೇನಿಲ್ಲ, ನಮ್ಗೆ ವಾರದಲ್ಲಿ 1 day or 2 days ನಾವು ಪಕ್ಕ ಮಾಡ್ತೀನಿ ನಾನಾದರೆ. ಸೊ ಅನ್ನ ಸ್ವಲ್ಪ ಮಿಕ್ಕಿರುತ್ತಲ್ವ ನೈಟು, ಸೊ ಅದನ್ನು ನೀರು ಹಾಕಿ ನೈಟೆಲ್ಲ ಓವರ್ ನೈಟ್ ಫಾರ್ಮೇಟ್ ಮಾಡಿ ಮಾರ್ನಿಂಗ್ ಅದಕ್ಕೆ 1 ಕಪ್ ಮೊಸರು ಹಾಕಿದರೆ ಸಾಕು. ಒಂದು ಸ್ವಲ್ಪ ಆನಿಯನ್ನು, ಚಿಲ್ಲಿ ಮತ್ತು ಸಾಲ್ಟು, ನೀವು ಕಾಬೂಲ್ ಚೆನ್ನಾಗೂ ಆಗ್ಬೋದು ಇನ್ಸ್ಟೆಂಟ್ ನಿಮ್ಮ ಕಡೆ ಇದ್ದರೆ. ಸೊ ಇದು ಆಪ್ಷನಲ್, ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಸೀರಿಯಸ್ಲಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಳಿ ಕಮೆಂಟಲ್ಲಿ ಹೇಗಿದೆ ಅಂತೇಳಿ. ಈ ವೀಕಿಗೆ ನನ್ನ ಪ್ರಿಪ್ರೇಷನ್ ಆಲ್ಮೋಸ್ಟ್ ಆಲ್ ಡನ್ ಆಗಿದೆ. ದೋಸೆ ಬ್ಯಾಟರ್ ಎಲ್ಲ ರೆಡಿ ಆಗಿದೆ, ಸೋಯಾ ಚಂಕ್ಸ್ ರೆಡಿ ಆಗಿದೆ, ಮತ್ತು ಬಟಾಣಿ ಅವೆಲ್ಲ ಏನಿದೆಲ್ಲ ಈ ಥರ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವೀಕ್ ನಮ್ಗೆ ಟೆನ್ಷನ್ನೇ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ವೀಕು ವರಮಹಾಲಕ್ಷ್ಮಿ ಪೂಜೆನಲ್ಲಿದ್ದ ಬಿಳೆದೆಲೆ ಇದ್ದು ಸ್ವಲ್ಪ ವೇಸ್ಟ್ ಮಾಡಲ್ಲ, ಅದನ್ನು ಯೂಸ್ ಮಾಡಿ ಪಾನ್ನ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ. ಫಸ್ಟ್ ಎಲೆನೆಲ್ಲ ತೆಗೆದು ನೀಟಾಗಿ ತೊಳೆದು ಇಟ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆದಮೇಲೆ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಪ್ಯಾನಲ್ಲಿ 1-2 ಸ್ಪೂನ್ ತುಪ್ಪ ಮತ್ತು ಎಲೆ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ನಾವು ಯಾವಾಗ ತುಪ್ಪ ಕಾಸ್ದಾಗ ಸ್ಮೆಲ್ ಬರುತ್ತಲ್ವ, ಆ ಥರ ಸ್ಮೆಲ್ ಬರುತ್ತೆ. ಎಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಸುಣ್ಣ, ಶುಗರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸೈಡ್ ತೆಗೆದಿಟ್ಕೋಬೇಕು. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಈ ಅಡಿಕೆ ಇರುತ್ತಲ್ವ, ಬಟ್ಲು ಅಡಿಕೆ, ಪೂಜೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡಿರ್ತೀವಿ. ಆ ಬಟ್ಲು ಅಡಿಕೆನ ಪುಡಿ ಮಾಡಿ ಇಟ್ಕೊಂಡಿರ್ಬೇಕು ಮುಂಚೆನೇ. ಆ ಅಡಿಕೆ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಸೋಪ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸಿ ಹಾಕ್ಕೋಬೇಕು. ಕಂಪ್ಲೀಟ್ ಕೂಲ್ ಆದಮೇಲೆ ಮಿಕ್ಸಿ ಹಾಕ್ಬೇಕು. ನಾವು ಒಂದು 60% ಆಗಿದೆ ಅನ್ಬೇಕಾದ್ರೇ ಅದಕ್ಕೆ ಎಲೆ ಹಾಕಿ ಅದನ್ನು ಮಿಕ್ಸಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಟೂಟಿ ಫ್ರೂಟಿ ಇರುತ್ತಲ್ವ, ಅದನ್ನ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಉಳಿಸ್ಕೊಂಡಿರಬೇಕು ಫ್ರೈ ಮಾಡಿದ್ದು, ಅದನ್ನ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಆಯಿತು. ನಿಮ್ಗೆ ಏನಾದರೂ ಸ್ವೀಟ್ ಆಗಬೇಕಂತಂದರೆ ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಇದನ್ನು ನೀವು 20 ಡೇಸ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಎಷ್ಟು ಈಸಿ ಅಲ್ವಾ ಪಾನ್ ಮಾಡೋದು. ಈ ಸಿಂಪಲ್ ಬ್ಲಾಗ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎವ್ರಿಡೇ ಸ್ಪೆಷಲ್ ಡಿಸಿ ಚಾನಲ್ಗೆ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.